ನಮಸ್ಕಾರ ಎಲ್ಲರಿಗೂ. ನಾನಿವಾಗ ನಿಮಗೆ 2-in-1 ವಾಟ್ಸಪ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೇನೆ. ಹಾಗಾದ್ರೆ ಇವಾಗ ಎರಡು ನಂಬರ್ ಅನ್ನ ನಾವು ಒಂದೇ ವಾಟ್ಸಪ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡಬಹುದಾ? ಹೌದು. ಹಾಗಾದ್ರೆ ಇವಾಗ ಏನ್ ಮಾಡೋಣಪ್ಪ ಅಂದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದೀರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದೇವ್ರ ನೆನ್ಸ್ಕೊಂಡು ಒಂದ್ಸರಿ ಬೆಲ್ಲನ ಹೊಡೆಯಿರಿ. 2-in-1 ನೋಟ್ಬುಕ್ ಅನ್ನ ನೀವು ಕೇಳಿದಿರಾ? ಅದೇ ರೀತಿ 2-in-1 ವಾಟ್ಸಪ್ ಅನ್ನ ಕೇಳಿದಿರಾ? ನಾವು 2-in-1 ವಾಟ್ಸಪ್ ಬಗ್ಗೆ ಏನು ಮಾಡ್ತೀನಪ್ಪ ಅಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ 2-in-1 ವಾಟ್ಸಪ್ ಏನಪ್ಪ ಅಂತಂದರೆ ಇದು ನನ್ನ ಪ್ರಕಾರ ತುಂಬ ಏನಾಗುತ್ತೆ, ಇದು ಪರ್ಸ್ನಲ್ ಮತ್ತು ಪ್ರೊಫೆಷನಲ್ಗೆ ತುಂಬ ಏನಾಗುತ್ತೆ, ಹೆಲ್ಪ್ ಆಗುತ್ತೆ, ತುಂಬ ಯೂಸ್ಫುಲ್ ಕೂಡ ಆಗುತ್ತೆ. ಹಾಗಾದರೆ ಇವಾಗ ಬನ್ನಿ ನೋಡೋಣ ಇದು 2-in-1 ವಾಟ್ಸಪ್ ಹೇಗೆ, ಯಾವ ರೀತಿ ನಾವು ಯೂಸ್ ಮಾಡ್ಕೊಳ್ಳೋದು ಅಂತೇಳಿ. ಇವಾಗ ನೀವೇನು ಮಾಡಿಯಪ್ಪ ಅಂದರೆ ವಾಟ್ಸಪ್ಪನ್ನು ಓಪನ್ ಮಾಡಿ. ವಾಟ್ಸಪ್ಪನ್ನು ಓಪನ್ ಮಾಡಿಬಿಟ್ಟು ಏನು ಮಾಡಿಯಪ್ಪ ಅಂದರೆ ರೈಟ್ ಸೈಡಲ್ಲಿ 3 ಡಾಟ್ಸ್ ಇರುತ್ತೆ. 3 ಡಾಟ್ಸ್ ಮೇಲೆ ಏನು ಮಾಡಿಯಪ್ಪ ಅಂದರೆ ನೀವು ಕ್ಲಿಕ್ ಮಾಡಿ. ಅದ್ರ ನೆಕ್ಸ್ಟು ಸೆಟ್ಟಿಂಗ್ಸ್ ಅಂತಿರುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಏನಾಗುತ್ತೆ, ನಿಮಗೆ ಒಂದು ಅಕೌಂಟ್ ಅಂತ ಇರುತ್ತೆ. ಅಕೌಂಟ್ ಮೇಲೆ ಏನು ಮಾಡಿಯಪ್ಪ ಅಂದರೆ ನೀವು ಕ್ಲಿಕ್ ಮಾಡಿ. ಅಲ್ಲಿ ಯಾರ್ಡ್ ಅಕೌಂಟ್ ಅಂತ ಇರುತ್ತೆ. ಯಾರ್ಡ್ ಅಕೌಂಟ್ ಮೇಲೆ ಏನು ಮಾಡಿಯಪ್ಪ ಅಂದರೆ ನೀವು ಕ್ಲಿಕ್ ಮಾಡಿ. ಆಲ್ರೆಡಿ ಒಂದು ವಾಟ್ಸಪ್ ಯೂಸ್ ಮಾಡ್ತಾಯಿದ್ರೆ ಮತ್ತೆ ಯಾರ್ಡ್ ಅಕೌಂಟ್ ಅಂತ ಕೇಳುತ್ತೆ. ಅದ್ರ ಮೇಲೆ ಏನು ಮಾಡಿಯಪ್ಪ ಅಂದರೆ ನೀವು ಕ್ಲಿಕ್ ಮಾಡಿ. ಯಾರ್ಡ್ ಅಕೌಂಟ್ ಅಂತ ಏನು ಮಾಡುತ್ತೆ ತೋರಿಸುತ್ತೆ. ಯಾರ್ಡ್ ಅಕೌಂಟಲ್ಲಿ ನಿಮಗೆ ಕೆಳಗಡೆ ಡೌನಲ್ಲಿ ಅಗ್ರಿ ಟು ಕಂಟಿನ್ಯೂ ಅಂತ ಇರುತ್ತೆ. ಅಗ್ರಿ ಟು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಮೊಬೈಲ್ ನಂಬರ್ ಕೇಳುತ್ತೆ. ನೀವು ಮೊಬೈಲ್ ನಂಬರ್ನ ಏನು ಮಾಡಿಯಪ್ಪ ಅಂದರೆ ಎಂಟರ್ನ ಮಾಡಿ. ಎಂಟರ್ ಮಾಡಿದ ನೆಕ್ಸ್ಟು ನೀವೇನು ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕರೆಕ್ಟ್ ನಂಬರ್ ಅಂತ ಬರುತ್ತೆ. ನೀವು ಒಂದ್ಸರಿ ನಂಬರನ್ನು ಚೆಕ್ ಮಾಡ್ಕೊಬಿಟ್ಟು ಎಸ್ ಅಂತ ಕ್ಲಿಕ್ ಮಾಡಿ. ಆಟೋಮೆಟಿಕ್ಲಿ ವೆರಿಫೈ ಅಂತ ಇರುತ್ತೆ. ಅದ್ರ ಕೆಳಗಡೆ ನೋಡಿ ನಿಮ್ಮ ಮಿಸ್ ಕಾಲ್ ಅದನ್ನು ಬರುತ್ತೆ. ಅದ್ರ ಕೆಳಗಡೆ ನಿಮ್ಗೆ ಏನಾಗುತ್ತೆ ಅಂದರೆ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅಲ್ಲೇನಾಗುತ್ತಪ್ಪ ಅಂದರೆ ರಿಕ್ವೆಸ್ಟ್ ಟು ಕಾಲ್ ಅಂತ ಬರುತ್ತೆ. ಅಲ್ಲಿ ಅದಕ್ಕೆ ಕಾಲ್ ಹೋಗುತ್ತೆ. ಆಲ್ರೆಡಿ ನೀವು ಬಿಫೋರ್ ಒಂದು ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇದ್ರೆ ಅದೇನಾಗುತ್ತೆ, ಅಲ್ಲಿ ಆಟೋಮೆಟಿಕ್ಲಿ ಲಾಗೌಟ್ ಆಗ್ಬಿಟ್ಟು ಏನಾಗುತ್ತಪ್ಪ ಅಂದರೆ ಇಲ್ಲಿ ಲಾಗಿನ್ ಆಗುತ್ತೆ. ಈ 2-in-1 ವಾಟ್ಸಪ್ಪನ್ನು ನಾನೇನು ಮಾಡಬೇಕಂದ್ರೆ ಆಲ್ರೆಡಿ ಬಿಫೋರ್ ಒಂದು ನಂಬರನ್ನು ನಾನು ಲಾಗಿನ್ ಮಾಡಿದ್ದೆ, ಲೈಕ್ ಅಕೌಂಟ್ ಆ್ಯಡ್ ಮಾಡಿದ್ದೆ. ಇವಾಗ ನಂಗೆ ಅದು ಬೇಕಲ್ಲ ಅಕೌಂಟು. ಆ ಅಕೌಂಟ್ ಏನಾಗಬೇಕು, ನನಗೆ ಓಪನ್ ಆಗಬೇಕಪ್ಪ ಅಂದರೆ ನೀವು ಸಿಂಪಲ್ ಮತ್ತೆ ವಾಟ್ಸಪ್ಪನ್ನು ಓಪನ್ ಮಾಡಿದಿರಾ. ಇವಾಗ ಏನು ಮಾಡಿಯಪ್ಪ ಅಂದರೆ ರೈಟ್ ಸೈಡಲ್ಲಿ ಅಪ್ಪಲ್ಲಿ 3 ಡಾಟ್ಸ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ನೆಕ್ಸ್ಟು ಡೌನಲ್ಲಿ ಏನಿರುತ್ತಪ್ಪ ಅಂದರೆ ಸ್ವಿಚ್ ಅಕೌಂಟ್ ಅಂತಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ ಏನಾಗುತ್ತಪ್ಪ ಅಂದರೆ ಮತ್ತೆ ಬಿಫೋರ್ ವಾಟ್ಸಪ್ ಇತ್ತಲ್ಲ ಅದಕ್ಕೇನಾಗುತ್ತೆ ಹೋಗುತ್ತೆ. ಮತ್ತೊಂದು ಟೈಮ್ ಏನು ಮಾಡಿಯಪ್ಪ ಅಂದರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸ್ವಿಚ್ ಅಕೌಂಟ್ ಅಂತಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೇನಾಗುತ್ತೆ, ಮತ್ತೆ ಬೇರೆ ಅಕೌಂಟ್ ಏನಾಗುತ್ತೆ ಶೋ ಆಗುತ್ತೆ. ಓಕೆನಾ? ಇಷ್ಟೇ ಸಿಂಪಲ್. ಬಟ್ ನಮ್ಮ ಪ್ರಕಾರ ಇದು ಇಷ್ಟೇ ಸಿಂಪಲ್ ಸ್ಟೆಪ್. ಏನಪ್ಪ ಅಂದರೆ ನೀವು 2-in-1 ವಾಟ್ಸಪ್ಪನ್ನು ಯೂಸ್ ಮಾಡ್ಕೋಬೋದು. ತುಂಬ ಯೂಸ್ಫುಲ್. ಏನಪ್ಪ ಅಂತಂದರೆ ಲೈಕೆ ಬಿಸ್ನೆಸ್ ಮಾಡ್ತಾರೆ ಅಂಥವ್ರಿಗೆ, ಲೈಕೆ ಅಥ್ವಲ್ಲಪ್ಪ ಅಂದರೆ ನೀವು ಪರ್ಸ್ನಲಾಗಿ ಯೂಸ್ ಮಾಡ್ತಿರ್ತೀರ, ಅಥವಾ ನಿಮ್ಮ ವಾಟ್ಸಪ್ಪನ್ನು ಯೂಸ್ ಮಾಡ್ತಿರೋ ಅಂಥವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಆ ಥರ ನೀವು ಪರ್ಸ್ನಲಾಗಿ ಏನು ಮಾಡ್ತೀರಪ್ಪ ಅಂದರೆ ವಾಟ್ಸಪ್ಪನ್ನು ಇಟ್ಕೊಳ್ತೀರ, ಪರ್ಸ್ನಲಾಗಿ ವಾಟ್ಸಪ್ಪನ್ನು ಯೂಸ್ ಮಾಡ್ತಿರ್ತೀರಪ್ಪ ಅಂದರೆ ಇದು ತುಂಬ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ನಿಮಗೆ ಯಾವ ರೀತಿ ಯೂಸ್ಫುಲ್ ಬೇಕಾಗುತ್ತೋ ಆ ರೀತಿ ಏನು ಮಾಡಿಯಪ್ಪ ನೀವು ಯೂಸ್ಫುಲ್ಲನ್ನು ಮಾಡ್ಕೊಳ್ಳಿ. ಆದಷ್ಟು ನಮ್ಮ ಪ್ರಕಾರ ನಿಮ್ಮ ಫ್ರೆಂಡ್ಸಿಗೆ ಯೂಸ್ಫುಲ್ ಆಗುತ್ತಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಏನು ಮಾಡಿಯಪ್ಪ ಅಂದರೆ ಶೇರ್ ಮಾಡೋದಕ್ಕೆ ಇಷ್ಟಪಡಿ ಶೇರ್ ಮಾಡಿ. ಅವರು ಕೂಡ ಹೆಲ್ಪ್ ಆಗುತ್ತೆ ನಮ್ಮ ಪ್ರಕಾರ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.